ಚಿಕ್ಕಮಗಳೂರಿನಲ್ಲೂ ಕೂಡ ಪರಿಸ್ಥಿತಿ ವಿಭಿನ್ನವಾಗಿಲ್ಲ. ಅದರಲ್ಲೂ ಸಿಲಿಂಡರ್ ಪೂರೈಕೆಯಲ್ಲಾಗಿರುವ ವ್ಯತ್ಯಯ ಹಾಗೆ ವಾಹನಗಳಿಗೆ ಪೂರೈಕೆ ಆಗ್ತಿದೆ ಎಲ್ಪಿಜಿಯಲ್ಲಾಗಿರುವ ವ್ಯತ್ಯಯದಿಂದಾಗಿ ಅಲ್ಲಿನ ಜನ ರೋಸ್ ಹೋಗಿದ್ದಾರೆ. ಪ್ರತಿಭಟನೆ ಕೂಡ ಮಾಡಿದ್ರೂ ಸಮಸ್ಯೆಗೆ ಪರಿಹಾರ ಅನ್ನೋದು ಸಿಗ್ತಾ ಇಲ್ಲ. ಹೀಗಾಗಿ ಮುಂದಿನ 72 ಗಂಟೆಗಳ ಗಡುವನ್ನ ಜಿಲ್ಲಾಡಳಿತಕ್ಕೆ ಚಿಕ್ಕಮಗಳೂರಿನಲ್ಲಿ ಆಟೋ ಚಾಲಕರು ನೀಡಿದ್ದಾರೆ. ಗ್ಯಾಸ್ ಸಮಸ್ಯೆ ಇತ್ಯರ್ಥಕ್ಕೆ 72 ಗಂಟೆಗಳ ಗಡುವನ್ನ ನೀಡಿ ಈ 72 ಗಂಟೆ ಒಳಗೆ ಸಮಸ್ಯೆ ಬಗೆಹರಿದೇ ಹೋದ್ರೆ ಉಗ್ರ ಸ್ವರೂಪದ ಹೋರಾಟವನ್ನ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಸುಮಾರು 4,000 ಜನ ಆಟೋ ಚಾಲಕರಿಗೆ ಮಾಲೀಕರಿಗೆ ತುಂಬಾ ಗ್ಯಾಸ್ ಇಲ್ಲದ ಕಾರಣ ಎಲ್ಪಿಜಿ ಆಟೋ ಚಿಕ್ಕಮಗಳೂರು 2,500-3 ಸಾವಿರ ಆಟೋ ಇದೆ. 2 ದಿವಸದಿಂದ 3 ದಿವಸದಿಂದ ಗ್ಯಾಸ್ ತಂದಿಲ್ಲ ನಮಗೆ. 2,500 ಸಾವಿರ 3 ಜನ ಆಟೋ 3 ಸಾವಿರ ಆಟೋಗಳು ರೋಡ್ ಅಲ್ಲಿ ನಿಂತಿದ್ದಾವೆ. ಇದಕ್ಕೆ ಯಾರು ಹೊಣೆ ಅಂತ ಗೊತ್ತಿಲ್ಲ. ನನ್ನ ನಾವು ಐಬಿಲಿ ಆಟೋ ಸಂಘ ಪದಾಧಿಕಾರಿಗಳು ಸೇರಿ ಮೀಟಿಂಗ್ ಮಾಡಿದಾಗ ಇವತ್ತು ಸ್ಟ್ರೈಕ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಆ ಸ್ಟ್ರೈಕ್ ಮಾಡಬಾರ್ದು ಅಂತ ಹೇಳಂತ ಇವತ್ತು ಜಿಲ್ಲಾಡಳಿತ ನಮಗೇನೋ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋ ಹೊತ್ತಿಗೆ ಇವತ್ತು ನಾವು ಸ್ಟ್ರೈಕ್ ಮಾಡಿಲ್ಲ. ಅವರು ಮಾತಿಗೆ ನಾವು ಸ್ಪಂದಿಸ್ಬಿಟ್ಟು ಇವತ್ತು ಅರ್ಜಿ ಕೊಟ್ಬಿಟ್ಟು ಸುಮ್ಮನೆ ಅದೇ ತರ ಹೋಗಿದೀವಿ. ಅರ್ಜಿ ನಾವು ಕಾಣಿಸಿದೀವಿ. 72 ಗಂಟೆಯಲ್ಲಿ ನಮಗೆ ಇದನ್ನ ಸಮಸ್ಯೆ ಬಗೆಹರಿಸ್ಕೊಡ್ಲಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ನಾವು ರೋಡ್ಗೆ ನಾವು ತಯಾರಿದೀವಿ ಅಂತ ಹೇಳ್ತೀವಿ. ರಾಘವೇಂದ್ರ ಕೋಟೆ ಪ್ರಧಾನ ಕಾರ್ಯದರ್ಶಿ ಚಿಕ್ಕಮಗಳೂರು. ಸುಮಾರು 4,000 ಜನ ಆಟೋ ಚಾಲಕರಿಗೆ ಮಾಲೀಕರಿಗೆ ಚಿಕ್ಕಮಗಳೂರು ನಗರದಲ್ಲಿ ಇರೋ ಅಂತೇಳಿ 3 ಎಲ್ಪಿಜಿ ಬಂಕ್ಗಳು 3 ಎಲ್ಪಿಜಿ ಬಂಕ್ಗಳು 3 ದಿವಸದಿಂದ ಗ್ಯಾಸ್ ಇಲ್ಲ. ಆದ್ರೆ ನಾವು ಬಂಕ್ ಸಿಬ್ಬಂದಿಯವ್ರನ್ನ ಯಾಕೆ ಗ್ಯಾಸ್ ಅಂದ್ರೆ ನಾವು ದರ ಪಟ್ಟಿ ಜಾಸ್ತಿ ಆಗಿದೆ, ನಾವು ತರಕಾಗಲ್ಲ ಅಂತೇಳಿ ಗುಡಾಪ ಉತ್ತರಗಳು ನೀಡ್ತಾರೆ. ಯಾವುದೇ ಒಂದು ಖಾಸಗಿ ಸಂಸ್ಥೆ ಖಾಸಗಿ ಗ್ಯಾಸ್ ಬಂಕ್ ಸರ್ಕಾರದ ಏನ್ ಗೈಡ್ಲೈನ್ಸ್ ಪ್ರಕಾರ ಅದ್ರ ಪ್ರಕಾರನೇ ನಡಿಬೇಕು. ಆದ್ರೆ ಯಾವುದೇ ಕಾರಣಕ್ಕೂ ಗ್ಯಾಸ್ ಸಪ್ಲೈ ಆಗ್ತಲ್ಲ. 3 ದಿವಸದಿಂದ ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಗಾಡಿಗಳು ನಿಂತಿದ್ದಾವೆ. ಇದು 4,000 ಜನ ಆಟೋ ಡ್ರೈವರ್ಗೆ ಸಂಕಷ್ಟಕ್ಕೀಡಾಗಿದೆ. ಆದ್ರೆ ಮಾನ್ಯ ಜಿಲ್ಲಾಡಳಿತಕ್ಕೆ ನಾವು ಮನವಿ ಮಾಡೋದೇನಂದ್ರೆ ಇನ್ನು 72 ಗಂಟೆ ಒಳಗಡೆ ಸಹಜ ಸ್ಥಿತಿಗೆ ಗ್ಯಾಸ್ ಬರಬೇಕು. ಎಲ್ಲೋ ಒಂದ್ ಕಡೆ ಜಿಲ್ಲಾಡಳಿತ ಮತ್ತೆ ಈ ಆಹಾರ ಸರಬರಾಜು ಇಲಾಖೆಯವರು ಹೇಳ್ತಾರೆ ಎಲ್ಲೂ ಗ್ಯಾಸ್ ಕೊರತೆ ಇಲ್ಲ, ಎಲ್ಲೂ ದರ ಪಟ್ಟಿ ಜಾಸ್ತಿ ಆಗಿಲ್ಲ ಅಂತಾರೆ. ಆದ್ರೆ ಇಲ್ಲಿ ನೋಡಿದ್ರೆ ದರ ಪಟ್ಟಿನೂ ಜಾಸ್ತಿ ಆಗ್ತದೆ. ಖಾಸಗಿ ಗ್ಯಾಸ್ ಬಂಕ್ನವರು ಅವರು ಮನಸಾ ಇಚ್ಛೆ ಯಾವುದೇ ಕಂಪನಿಗಳು ಆದೇಶ ಇಲ್ಲದಂಗೆ ದರ ಫಿಕ್ಸ್ ಮಾಡ್ತಾ ಇದ್ದಾರೆ. ಇದು ಬಹಳ ಆಟೋ ಚಾಲಕರಿಗೆ ಒಂದು ನೋವಾಗಿದೆ. ಮತ್ತೆ 3 ದಿವಸದಿಂದ ಗ್ಯಾಸ್ ಇಲ್ಲ. ಚಿಕ್ಕಮಗಳೂರು ನಗರದಲ್ಲಿ ಇರೋ ಅಂತೇಳಿ 3 ಎಲ್ಪಿಜಿ ಬಂಕ್ಗಳು 3 ಎಲ್ಪಿಜಿ ಬಂಕ್ಗಳು 3 ದಿವಸದಿಂದ ಗ್ಯಾಸ್ ಇಲ್ಲ. ಆದ್ರೆ ನಾವು ಬಂಕ್ ಸಿಬ್ಬಂದಿಯವ್ರನ್ನ ಯಾಕೆ ಗ್ಯಾಸ್ ಅಂದ್ರೆ ನಾವು ದರ ಪಟ್ಟಿ ಜಾಸ್ತಿ ಆಗಿದೆ, ನಾವು ತರಕಾಗಲ್ಲ. ಚಿಕ್ಕಮಗಳೂರು ನಗರದ 4 ಗ್ಯಾಸ್ ಬಂಕ್ಗಳಲ್ಲೂ ಕೂಡ ಇಂಧನಕ್ಕೆ ಬರ ಉಂಟಾಗಿದೆ. ಹೀಗಾಗಿ ಪ್ರತಿನಿತ್ಯ ಆಟೋ ಓಡಿಸಿ ಬದುಕನ್ನ ಕಟ್ಟಿಕೊಂಡಿರೋ ಜನರಿಗೆ ಸಂಕಷ್ಟವಾಗಿದೆ. ಹೀಗಾಗಿ 72 ಗಂಟೆಗಳ ಒಳಗಾಗಿ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳಿ ಜಿಲ್ಲಾಡಳಿತಕ್ಕೆ ಮನವಿ ಜೊತೆಗೆ ಎಚ್ಚರಿಕೆ ಎರಡನ್ನೂ ಕೂಡ ರವಾನಿಸಿದ್ದಾರೆ. 72 ಗಂಟೆಗಳ ಒಳಗಾಗಿ ಈ ಇಂಧನ ಪೂರೈಕೆಯಲ್ಲಿ ಆಗಿರುವ ವ್ಯತ್ಯಯನ್ನ ಸರಿಪಡಿಸದೆ ಹೋದ್ರೆ ಉಗ್ರ ಸ್ವರೂಪದ ಪ್ರತಿಭಟನೆಯನ್ನ ಮಾಡುವುದಾಗಿಯೂ ಕೂಡ ಆಟೋ ಚಾಲಕರು ತಿಳಿಸ್ತಾ ಇದ್ದಾರೆ. ಚಿಕ್ಕಮಗಳೂರಿನಲ್ಲೂ ಕೂಡ ಪರಿಸ್ಥಿತಿ ವಿಭಿನ್ನವಾಗಿಲ್ಲ. ಅದರಲ್ಲೂ ಸಿಲಿಂಡರ್ ಪೂರೈಕೆಯಲ್ಲಾಗಿರುವ ವ್ಯತ್ಯಯ ಹಾಗೆ ವಾಹನಗಳಿಗೆ ಪೂರೈಕೆ ಆಗ್ತಿದೆ ಎಲ್ಪಿಜಿಯಲ್ಲಾಗಿರುವ ವ್ಯತ್ಯಯದಿಂದಾಗಿ ಅಲ್ಲಿನ ಜನ ರೋಸ್ ಹೋಗಿದ್ದಾರೆ. ಪ್ರತಿಭಟನೆ ಕೂಡ ಮಾಡಿದ್ರೂ ಸಮಸ್ಯೆಗೆ ಪರಿಹಾರ ಅನ್ನೋದು ಸಿಗ್ತಾ ಇಲ್ಲ. ಹೀಗಾಗಿ ಮುಂದಿನ 72 ಗಂಟೆಗಳ ಗಡುವನ್ನ ಜಿಲ್ಲಾಡಳಿತಕ್ಕೆ ಚಿಕ್ಕಮಗಳೂರಿನಲ್ಲಿ ಆಟೋ ಚಾಲಕರು ನೀಡಿದ್ದಾರೆ. ಗ್ಯಾಸ್ ಸಮಸ್ಯೆ ಇತ್ಯರ್ಥಕ್ಕೆ 72 ಗಂಟೆಗಳ ಗಡುವನ್ನ ನೀಡಿ ಈ 72 ಗಂಟೆ ಒಳಗೆ ಸಮಸ್ಯೆ ಬಗೆಹರಿದೇ ಹೋದ್ರೆ ಉಗ್ರ ಸ್ವರೂಪದ ಹೋರಾಟವನ್ನ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಸುಮಾರು 4,000 ಜನ ಆಟೋ ಚಾಲಕರಿಗೆ ಮಾಲೀಕರಿಗೆ ತುಂಬಾ ಗ್ಯಾಸ್ ಇಲ್ಲದ ಕಾರಣ ಎಲ್ಪಿಜಿ ಆಟೋ ಚಿಕ್ಕಮಗಳೂರು 2,500-3 ಸಾವಿರ ಆಟೋ ಇದೆ. 2 ದಿವಸದಿಂದ 3 ದಿವಸದಿಂದ ಗ್ಯಾಸ್ ತಂದಿಲ್ಲ ನಮಗೆ. 2,500 ಸಾವಿರ 3 ಜನ ಆಟೋ 3 ಸಾವಿರ ಆಟೋಗಳು ರೋಡ್ ಅಲ್ಲಿ ನಿಂತಿದ್ದಾವೆ. ಇದಕ್ಕೆ ಯಾರು ಹೊಣೆ ಅಂತ ಗೊತ್ತಿಲ್ಲ. ನನ್ನ ನಾವು ಐಬಿಲಿ ಆಟೋ ಸಂಘ ಪದಾಧಿಕಾರಿಗಳು ಸೇರಿ ಮೀಟಿಂಗ್ ಮಾಡಿದಾಗ ಇವತ್ತು ಸ್ಟ್ರೈಕ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಆ ಸ್ಟ್ರೈಕ್ ಮಾಡಬಾರ್ದು ಅಂತ ಹೇಳಂತ ಇವತ್ತು ಜಿಲ್ಲಾಡಳಿತ ನಮಗೇನೋ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋ ಹೊತ್ತಿಗೆ ಇವತ್ತು ನಾವು ಸ್ಟ್ರೈಕ್ ಮಾಡಿಲ್ಲ. ಅವರು ಮಾತಿಗೆ ನಾವು ಸ್ಪಂದಿಸ್ಬಿಟ್ಟು ಇವತ್ತು ಅರ್ಜಿ ಕೊಟ್ಬಿಟ್ಟು ಸುಮ್ಮನೆ ಅದೇ ತರ ಹೋಗಿದೀವಿ. ಅರ್ಜಿ ನಾವು ಕಾಣಿಸಿದೀವಿ. 72 ಗಂಟೆಯಲ್ಲಿ ನಮಗೆ ಇದನ್ನ ಸಮಸ್ಯೆ ಬಗೆಹರಿಸ್ಕೊಡ್ಲಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ನಾವು
ರೋಡ್ಗೆ ನಾವು ತಯಾರಿದೀವಿ ಅಂತ ಹೇಳ್ತೀವಿ. ರಾಘವೇಂದ್ರ ಕೋಟೆ, ಪ್ರಧಾನ ಕಾರ್ಯದರ್ಶಿ, ಚಿಕ್ಕಮಗಳೂರು. ಸುಮಾರು 4,000 ಜನ ಆಟೋ ಚಾಲಕರಿಗೆ, ಮಾಲೀಕರಿಗೆ ಚಿಕ್ಕಮಗಳೂರು ನಗರದಲ್ಲಿ ಇರೋ ಅಂತೇಳಿ 3 LPG ಬಂಕ್ಗಳನ್ನು, 3 LPG ಬಂಕ್ಗಳು 3 ದಿವಸದಿಂದ ಗ್ಯಾಸ್ ಇಲ್ಲ. ಆದ್ರೆ ನಾವು ಬಂಕ್ ಸಿಬ್ಬಂದಿಯವ್ರನ್ನ ಯಾಕೆ ಗ್ಯಾಸ್ ಅಂದ್ರೆ ನಾವು ದರ ಪಟ್ಟಿ ಜಾಸ್ತಿ ಆಗಿದೆ, ನಾವು ತರಕಾಗಲ್ಲ ಅಂತೇಳಿ ಗುಡಾಪ ಉತ್ತರಗಳು ನೀಡ್ತಾರೆ. ಯಾವುದೇ ಒಂದು ಖಾಸಗಿ ಸಂಸ್ಥೆ, ಖಾಸಗಿ ಗ್ಯಾಸ್ ಬಂಕ್ ಸರ್ಕಾರದ ಏನ್ ಗೈಡ್ಲೈನ್ಸ್ ಪ್ರಕಾರ ಅದ್ರ ಪ್ರಕಾರನೇ ನಡಿಬೇಕು. ಆದ್ರೆ ಯಾವುದೇ ಕಾರಣಕ್ಕೂ ಗ್ಯಾಸ್ ಸಪ್ಲೈ ಆಗ್ತಲ್ಲ. 3 ದಿವಸದಿಂದ ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಗಾಡಿಗಳು ನಿಂತಿದ್ದಾವೆ. ಇದು 4,000 ಜನ ಆಟೋ ಡ್ರೈವರ್ಗೆ ಸಂಕಷ್ಟಕ್ಕೀಡಾಗಿದೆ. ಆದ್ರೆ ಮಾನ್ಯ ಜಿಲ್ಲಾಡಳಿತಕ್ಕೆ ನಾವು ಮನವಿ ಮಾಡೋದೇನಂದ್ರೆ ಇನ್ನು 72 ಗಂಟೆ ಒಳಗಡೆ ಸಹಜ ಸ್ಥಿತಿಗೆ ಗ್ಯಾಸ್ ಬರಬೇಕು. ಎಲ್ಲೋ ಒಂದ್ ಕಡೆ ಜಿಲ್ಲಾಡಳಿತ ಮತ್ತೆ ಈ ಆಹಾರ ಸರಬರಾಜು ಇಲಾಖೆಯವರು ಹೇಳ್ತಾರೆ ಎಲ್ಲೂ ಗ್ಯಾಸ್ ಕೊರತೆ ಇಲ್ಲ, ಎಲ್ಲೂ ದರ ಪಟ್ಟಿ ಜಾಸ್ತಿ ಆಗಿಲ್ಲ ಅಂತಾರೆ. ಆದ್ರೆ ಇಲ್ಲಿ ನೋಡಿದ್ರೆ ದರ ಪಟ್ಟಿನೂ ಜಾಸ್ತಿ ಆಗ್ತದೆ. ಖಾಸಗಿ ಗ್ಯಾಸ್ ಬಂಕ್ನವರು ಅವರು ಮನಸಾ ಇಚ್ಛೆ ಯಾವುದೇ ಕಂಪನಿಗಳು ಆದೇಶ ಇಲ್ಲದಂಗೆ ದರ ಫಿಕ್ಸ್ ಮಾಡ್ತಾ ಇದ್ದಾರೆ. ಇದು ಬಹಳ ಆಟೋ ಚಾಲಕರಿಗೆ ಒಂದು ನೋವಾಗಿದೆ. ಮತ್ತೆ 3 ದಿವಸದಿಂದ ಗ್ಯಾಸ್ ಇಲ್ಲ. ಚಿಕ್ಕಮಗಳೂರು ನಗರದಲ್ಲಿ ಇರೋ ಅಂತೇಳಿ 3 LPG ಬಂಕ್ಗಳನ್ನು, 3 LPG ಬಂಕ್ಗಳು 3 ದಿವಸದಿಂದ ಗ್ಯಾಸ್ ಇಲ್ಲ. ಆದ್ರೆ ನಾವು ಬಂಕ್ ಸಿಬ್ಬಂದಿಯವ್ರನ್ನ ಯಾಕೆ ಗ್ಯಾಸ್ ಅಂದ್ರೆ ನಾವು ದರ ಪಟ್ಟಿ ಜಾಸ್ತಿ ಆಗಿದೆ, ನಾವು ತರಕಾಗಲ್ಲ. ಚಿಕ್ಕಮಗಳೂರು ನಗರದ 4 ಗ್ಯಾಸ್ ಬಂಕ್ಗಳಲ್ಲೂ ಕೂಡ ಇಂಧನಕ್ಕೆ ಬರ ಉಂಟಾಗಿದೆ. ಹೀಗಾಗಿ ಪ್ರತಿನಿತ್ಯ ಆಟೋ ಓಡಿಸಿ ಬದುಕನ್ನ ಕಟ್ಟಿಕೊಂಡಿರೋ ಜನರಿಗೆ ಸಂಕಷ್ಟವಾಗಿದೆ. ಹೀಗಾಗಿ 72 ಗಂಟೆಗಳ ಒಳಗಾಗಿ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳಿ ಜಿಲ್ಲಾಡಳಿತಕ್ಕೆ ಮನವಿ ಜೊತೆಗೆ ಎಚ್ಚರಿಕೆ ಎರಡನ್ನೂ ಕೂಡ ರವಾನಿಸಿದ್ದಾರೆ. 72 ಗಂಟೆಗಳ ಒಳಗಾಗಿ ಈ ಇಂಧನ ಪೂರೈಕೆಯಲ್ಲಿ ಆಗಿರುವ ವ್ಯತ್ಯಯನ್ನ ಸರಿಪಡಿಸದೆ ಹೋದ್ರೆ ಉಗ್ರ ಸ್ವರೂಪದ ಪ್ರತಿಭಟನೆಯನ್ನ ಮಾಡುವುದಾಗಿಯೂ ಕೂಡ ಆಟೋ ಚಾಲಕರು ತಿಳಿಸ್ತಾ ಇದ್ದಾರೆ. ಚಿಕ್ಕಮಗಳೂರಿನಲ್ಲೂ ಕೂಡ ಪರಿಸ್ಥಿತಿ ವಿಭಿನ್ನವಾಗಿಲ್ಲ. ಅದರಲ್ಲೂ ಸಿಲಿಂಡರ್ ಪೂರೈಕೆಯಲ್ಲಾಗಿರುವ ವ್ಯತ್ಯಯ ಹಾಗೆ ವಾಹನಗಳಿಗೆ ಪೂರೈಕೆ ಆಗ್ತಿದ್ದ LPGಯಲ್ಲಾಗಿರುವ ವ್ಯತ್ಯಯದಿಂದಾಗಿ ಅಲ್ಲಿನ ಜನ ರೋಸ್ ಹೋಗಿದ್ದಾರೆ. ಪ್ರತಿಭಟನೆ ಕೂಡ ಮಾಡಿದ್ರೂ ಸಮಸ್ಯೆಗೆ ಪರಿಹಾರ ಅನ್ನೋದು ಸಿಗ್ತಾ ಇಲ್ಲ. ಹೀಗಾಗಿ ಮುಂದಿನ 72 ಗಂಟೆಗಳ ಗಡುವನ್ನ ಜಿಲ್ಲಾಡಳಿತಕ್ಕೆ ಚಿಕ್ಕಮಗಳೂರಿನಲ್ಲಿ ಆಟೋ ಚಾಲಕರು ನೀಡಿದ್ದಾರೆ. ಗ್ಯಾಸ್ ಸಮಸ್ಯೆ ಇತ್ಯರ್ಥಕ್ಕೆ 72 ಗಂಟೆಗಳ ಗಡುವನ್ನ ನೀಡಿ ಈ 72 ಗಂಟೆ ಒಳಗೆ ಸಮಸ್ಯೆ ಬಗೆಹರಿದೇ ಹೋದ್ರೆ ಉಗ್ರ ಸ್ವರೂಪದ ಹೋರಾಟವನ್ನ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಸುಮಾರು 4,000 ಜನ ಆಟೋ ಚಾಲಕರಿಗೆ, ಮಾಲೀಕರಿಗೆ ತುಂಬಾ ಗ್ಯಾಸ್ ಇಲ್ಲದ ಕಾರಣ LPG ಆಟೋ ಚಿಕ್ಕಮಗಳೂರು 2,500-3 ಸಾವಿರ ಆಟೋ ಇದೆ. 2 ದಿವಸದಿಂದ 3 ದಿವಸದಿಂದ ಗ್ಯಾಸ್ ತಂದಿಲ್ಲ ನಮಗೆ. 2,500 3 ಜನ ಆಟೋ 3,000 ಆಟೋಗಳು ರೋಡಲ್ಲಿ ನಿಂತಿದ್ದಾವೆ. ಇದಕ್ಕೆ ಯಾರು ಹೊಣೆ ಅಂತ ಗೊತ್ತಿಲ್ಲ. ನನ್ನ ನಾವು ಐಬಿಲಿ ಆಟೋ ಸಂಘ ಪದಾಧಿಕಾರಿಗಳು ಸೇರಿ ಮೀಟಿಂಗ್ ಮಾಡಿದಾಗ ಇವತ್ತು ಸ್ಟ್ರೈಕ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಆ ಸ್ಟ್ರೈಕ್ ಮಾಡಬಾರ್ದು ಅಂತ ಹೇಳಂತ ಇವತ್ತು ಜಿಲ್ಲಾಡಳಿತ ನಮಗೇನೋ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋ ಜೊತೆಗೆ ಇವತ್ತು ನಾವು ಸ್ಟ್ರೈಕ್ ಮಾಡಿಲ್ಲ. ಅವರು ಮಾತಿಗೆ ನಾವು ಸ್ಪಂದಿಸ್ಬಿಟ್ಟು ಇವತ್ತು ಅರ್ಜಿ ಕೊಟ್ಬಿಟ್ಟು ಸುಮ್ಮನೆ ಅದೇ ತರ ಹೋಗಿದೀವಿ. ಅರ್ಜಿ ನಾವು ಕಾಣಿಸಿದೀವಿ. 72 ಗಂಟೆಯಲ್ಲಿ ನಮಗೆ ಇದನ್ನ ಸಮಸ್ಯೆ ಬಗೆಹರಿಸ್ಕೊಡ್ಲಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ನಾವು ರೋಡ್ಗೆ ನಾವು ತಯಾರಿದೀವಿ ಅಂತ ಹೇಳ್ತೀವಿ. ರಾಘವೇಂದ್ರ ಕೋಟೆ, ಪ್ರಧಾನ ಕಾರ್ಯದರ್ಶಿ, ಚಿಕ್ಕಮಗಳೂರು. ಸುಮಾರು 4,000 ಜನ ಆಟೋ ಚಾಲಕರಿಗೆ, ಮಾಲೀಕರಿಗೆ. ಚಿಕ್ಕಮಗಳೂರು ನಗರದಲ್ಲಿ ಇರೋ ಅಂತೇಳಿ 3 LPG ಬಂಕ್ಗಳನ್ನು, 3 LPG ಬಂಕ್ಗಳು 3 ದಿವಸದಿಂದ ಗ್ಯಾಸ್ ಇಲ್ಲ. ಆದ್ರೆ ನಾವು ಬಂಕ್ ಸಿಬ್ಬಂದಿಯವ್ರನ್ನ ಯಾಕೆ ಗ್ಯಾಸ್ ಅಂದ್ರೆ ನಾವು ದರ ಪಟ್ಟಿ